ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮುಗ್ಗುಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್. ಏನಕ್ಕಪ್ಪ ಇವತ್ತು ನಾವು ಇಷ್ಟು ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ, ಇವಾಗ ಟೈಮ್ ಎಷ್ಟು ಮಗ ಆಗಿರ್ಬೋದಲ್ಲ, ಒಂದು 8:54. ಇವಾಗ ನಮಗೆ ಎಕ್ಸಾಮ್ಸ್ ಎಲ್ಲ ಮುಗೀತು. ಎಕ್ಸಾಮ್ಸ್ ಮುಗ್ದಾದ್ಮೇಲೆ ಫಸ್ಟ್ ಇಯರ್ಗವ್ರಿಗೆ ಸೆಕೆಂಡ್ ಸೆಮ್ ಅವ್ರಿಗೆ ಇಂಟರ್ನ್ಶಿಪ್ ಇರುತ್ತೆ. ನಾನು ಡೇಟಾ ಅನಾಲಿಸಿಸ್ ಇನ್ ಮ್ಯಾಟ್ ಲ್ಯಾಬ್ ತೊಗೊಂಡಿದ್ದೀವಿ. ಯಾಕೆ ತೊಗೊಂಡಿದ್ದೀನಿ ಅಂದರೆ ನೋ ಚಾಯ್ಸ್ ಇತ್ತು ನನಗೆ, ಲಾಸ್ಟ್ ಗದೆ ಮಿಕ್ಕಿತ್ತು. ಮಗ ನೀನೇ ತೊಗೊಂಡಿದ್ಯಾ? ನಮ್ಮದು ಎಕ್ಸೆಲ್ ನಮ್ಮೊಂದು ಎಕ್ಸೆಲ್ ತೊಗೊಂಡವನ್ನೇ. ಗಾಡಿ ಎಕ್ಸೆಲ್ ಅಂದರೆ ಗಾಡಿ ನಮ್ಮ ಅಂದರೆ ಅರ್ಥ ಮಾಡ್ಕೊತಾರೆ ಬಿಡು, ಅವರು ಫುಲ್ ಇಂಟೆಲಿಜೆಂಟ್ ಎಲ್ಲ. ಹ್ಞೂ ಸ್ವಾಮಿ. ಮತ್ತು ಎಲ್ಲ ಜೂನಿಯರ್ಸ್ ಕೇಳ್ತಿದ್ರು, ಇವನು ಧನುಷ್ ಅಂತ ನನ್ನ ಬೆಸ್ಟ್ ಫ್ರೆಂಡು. ಹಾಂ ಬನ್ನಿ, ಬೆಳಿಗ್ಗೆ ಒಳ್ಳೆ ಕಾಲಿಟ್ಟು ಹೋಗೋಣ ಅಂದು ಮಚ್ಚ. ಹೇಳು, ಐ ಲವ್ ಯು. ಸೇಮ್ ಇಯರ್ ಮಗ. ಸೈಲೆನ್ಸ್ ಪ್ಲೀಸ್ ಮಗ. ನೀವು ಬಂದಿದ್ದ ತಕ್ಷಣ ರಾಮಾಯಣ ನೋಡ್ತೀರಾ. ನೆಕ್ಸ್ಟು ಬನ್ನಿ ನಮ್ಮ ಇಂಟರ್ನ್ಶಿಪ್ ತೋರಿಸ್ತೀನಿ ನಮಗೆ. ಮತ್ತು ನಿಮ್ಗೆ ಹಂಗೆ ಇವತ್ತು ಒಂದಷ್ಟು ಹಂಗೆ ಮಾತಾಡೋಣ. ಜಾಸ್ತಿ ಮಾತಾಡೋದಿದೆ, ತುಂಬ ಫೀಲಿಂಗ್ಸ್ ಇದ್ದಾವೆ ಹೇಳ್ಕೊಳಕ್ಕೆ. ಅಳ್ಕೋಬೇಕೀಗ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದರೆ. ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ಫೀಲಿಂಗ್ಸ್ ಈ ರಾಮಯ್ಯ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿಯಲ್ಲಿ ಇಟ್ಟಿದ್ದೀನಿ ನಾನು, ನಮ್ಮ ಧನುಷು. ಅದಕ್ಕೆ ನಮ್ಮ ಧನುಷ್ಗೊಂದು ಮಾತು ಹೇಳಬೇಕು. ಮನೆ ಬಿದ್ದೋದು ಆ ಗಾಡಿಯಲ್ಲಿ, ತುಂಬ ಬೇಜಾರಾಯಿತು ನನಗೆ. ಯಾರು? ನೀನೇ. ಯಾವಾಗ ಬಿದ್ದಿಲ್ಲ ನೀನು? ಇಲ್ಲ. ಓ ಕನ್ಸಲ್ ಬಂತು ಮಚ್ಚ, ಸಾರಿ. ಇನ್ನೇನು ಕನ್ಸಲ್ ಮತ್ತೆ ಹೆಸರು ಸಾಯಿಸಿದ್ದೀರನ್ನ ಎಷ್ಟೊಂದು ಸರಿ ಸಾಯಿಸಿದ್ದೀವಿ. ಮತ್ತು ಏನಿಲ್ಲ, ಬನ್ನಿ ಮಚ್ಚ. ನಿಂದೆ ಬಿಡೋದು ಧನ್ರಾಜ್. ಹಾಯ್ ಧನ್ರಾಜ್. ಹಾಯ್ ಮಗ. ಎಲ್ಲ ಮಗ ನಮ್ಮ ಮೇಲೆ ಇಲ್ಲ ವಾಫಿಕ್ಸು ನಿಮ್ದೆಲ್ಲ ಬಾಯ್. ಹಾಂ ಬನ್ನಿ, ಅವ್ರದ್ದು ಮೇಲೆ, ನಮ್ಮದು LHC ಬೇರೆ ಬ್ಲಾಕ್, ನಮ್ಮದು ಈ ಬ್ಲಾಕಲ್ಲಿ ಹೋಗಬೇಕು. ಆ್ಯಂಡ್ ಮತ್ತೆ ಏನು ಗೊತ್ತಾ, ನೀವು ಫ್ರೆಶರ್ಸ್ ಏನಾದರೂ ಬಂದರೆ ಹೊಸ್ದಾಗೆ ಕಾಲೇಜಿಗೆ, ಇಲ್ಲೇ ನಿಮಗೆ ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಕೆಳಗಡೆ, ಅಲ್ಲಿ ನಿಮಗೆ ಇದ್ರ ತಗೊತಾರೆ. ಅಂದರೆ ಫಸ್ಟ್ ರೌಂಡು ಸೀಟ್ ಅಲಾಟ್ಮೆಂಟ್ ಆದಾಗ ಅಲ್ಲಿ ನಾನು ಫಸ್ಟ್ ರೌಂಡಲ್ಲಿ ಸಿಕ್ಕಿತ್ತು. ನಾನು ಫಸ್ಟಲ್ಲೇ ಬಂದು ಇಲ್ಲಿದ್ದೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಏನಾಗ್ತಿದೆ ಮಿಸ್ ನೋಡ್ತವ್ರೆ, ಮೇಲೆ ಹೋಗ್ಬೇಕು ಕೆಳಗಡೆ. ಸಾರಿ ಐ ಮ್ಯಾಮ್, ಒಂದು ಮೇಲೆ ಅಂದ್ಕೊಳ್ತೀನಿ, ಮೇಲೇ. ಆ್ಯಂಡ್ ಹಂಗೆ ನೋಡ್ತಾ ಇದ್ದೆ, ಹೇಳ್ತೀನಿ ಕಾಲೇಜ್ ಬಗ್ಗೆ. ಮತ್ತೆ ಸಿಗೋಣ, ಊಟ ತಿನ್ಬೇಕು, ಕ್ಯಾಂಟೀನ್ ಎಲ್ಲ ತೋರಿಸ್ತೀನಿ. ಸೊ ನೋಡ್ತಾ ಇರಿ, ಬನ್ನಿ. ಹೆಂಗೆ ನಮ್ಮದು ನೋಡಿ, ನಮ್ಮೊಂದು ಸುಮ್ಮಕ್ಕೆ ಆಲ್ರೆಡಿ ಅಲ್ಲಿ ನಿಂತ್ಕೊಂಡವನೆ. ಹಾಯ್ ಬ್ರೋ. ನಮ್ಮೊಂದು ಸುಮ್ಮಕ್ಕೆ ಗುರು. ಗೆಸ್ ಮಾಡ್ಬೋದಾ ನೀವು ನಮ್ಮೊಂದು CGP ಎಷ್ಟಿರ್ಬೋದು ಅಂತ? ಬ್ರೋ ಏನಿಲ್ಲ ಬ್ರೋ, ಸುಮ್ಮನೆ ಮುಖಂಡ ಏನೋ ಹೇಳ್ದಂತ ನಂಬೇಡಿ. ನೋಡ್ಬೇಕು ಈ ಸಲ ಇಷ್ಟು ಬರೋದಿಲ್ಲ. ಫಸ್ಟ್ ಸೆಮ್ಮಲ್ಲಿ 9 ಪಾಯಿಂಟ್ ಎಷ್ಟು ಮಗ? ಲೋ ಎಲೆಕ್ಟ್ರಾನಿಕ್ಸಲ್ಲಿ ಬಂತು. ಇನ್ನೆಲ್ಲ ಬೇಸಿಕಲಿ 9.7. 10 ಬರೋದಿತ್ತು. ಅದೇನೋ ಆಯ್ತು ಬಿಡಿ, ನೋಡೋಣ. ಈ ಸಲ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ, ನೋಡಬೇಕು. 10 ಬಂದರೆ ನಿಮ್ಗೆಲ್ಲರಿಗೂ ಪಾರ್ಟಿ. ಏನಿಲ್ಲ, ನಾನು ಮೊದಲೇ ಸೀತಾರಾಮ್ ಸರ್ಗೆ ಇಲ್ಲಿ ಬ್ಯಾನರ್ ಹಾಕ್ಸ್ತೀನಿ. ಹನ್ನೊಂದು 9.7, ಇವಾಗ ಪಕ್ಕ 10. ನಮ್ಮದು 7.6. ನಮ್ಮದು ಏನು ಮಾತಾಡ್ತಾ ನೋಡು. ಪಕ್ಕದಲ್ಲಿ ಹಾಂ ಯಾರೂ ಇಲ್ಲನಾ? ಯಾರಿಲ್ಲ. ಆ್ಯಂಡ್ ಇದೇ ಗುರು ನಾವು ಇಂಟರ್ನ್ಶಿಪ್ ಮಾಡೋದು, ನೋಡ್ಕೊಳ್ಳಿ. ಇದೇ ನಾವು ಇಂಟರ್ನ್ಶಿಪ್ ಮಾಡೋದು. ಅಂದ್ ತುಂಬ ಚೆನ್ನಾಗಿದೆಲ್ಲ. ಇಲ್ಲಿ ಬೋರ್ಡಲ್ಲಿ ಮಿಸ್ಸು ಪ್ರೊಜೆಕ್ಟರ್ ಹಾಕಿ ಹೇಳ್ತಾರೆ ಪ್ರೋಗ್ರಾಮ್ಸು, ನಾವು ಈ ಕಂಪ್ಯೂಟ್ರಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು. ಆ್ಯಂಡ್ ಟೀಚರ್ ಇಲ್ಲೇ ತಿರುಗ್ತಾ ಇರ್ತಾರೆ. ಆ್ಯಂಡ್ ತೋರಿಸಿದ್ನಲ್ಲ, ನೋಡ್ತಾ ಇರಿ, ಚೆನ್ನಾಗಿರುತ್ತೆ. ಗೋಕುಲ್, ಆದಿತ್ಯ, ಸುಮುಖ್, ಹರ್ಷಿತ್, ವೈಸ್, ತನ್ವೀರ್, ರಿಷಿ, ಮುಕುಂದ, ಪ್ರೆಸೆಂಟ್ ಸರ್. ಜಯಕುಮಾರ್, ಯುವನ್ ಜಯಕುಮಾರ್, ವೇಣುಗೋಪಾಲ್, ತನುಶ್ರೀ, ಸಮನ್, ಸಾಯಿ ಸಮನ್, ಗೋಕುಲ್. Put it in the desktop. Put it in the desktop. Hello. Path ಕೊಟ್ಟಿದ್ದೀವಿ ನೋಡಿ. What path we have given? We have given this path. C, user, admin, desktop. So our desktop already.
ಸೊ ಗುರು ನೋಡ್ತಿದ್ದೀರಲ್ಲ, ಈಗ ತಾನೇ ನಮ್ಮದು ಇಂಟರ್ನ್ಶಿಪ್ಪು ವರ್ಕ್ ಮುಗೀತು. ನಮ್ಮ ಹರ್ಷಿತ್ ಏನೋ ಮಾಡ್ತಿದ್ದೇನೆ. ಸರ್ ಹರ್ಷಿತ್ ಸರ್ ಬಿಸಿ ನಾಟ್ ರೆಸ್ಪಾಂಡಿಂಗ್. ಸರ್ ಹರ್ಷಿತ್ ಸರ್ ಬೇಕು ತಾನೆ, ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಇಬ್ರಿಗೆ ಸಿಗಲ್ಲ ನಮಗೆ. ಸರ್ ಹರ್ಷಿತ್ ಸರ್ ಪ್ಲೀಸ್ ಸರ್, ನಮ್ಮನ್ನು ವಾಟ್ಸಪ್ ತೋರಿಸ್ತೀನಿ ನೋಡಿ, ಯಾವ ಹುಡುಗಿಗೆ ಮೆಸೇಜ್ ಮಾಡಿದನು ಏನ ಅಂತಮ್ಮ, ಯಾರಿಗಾರಿಗೂ ಮಾಡಿದ್ಯಾರಲ್ಲ ಹೇಳ್ತಾನೆ, ಮನ್ಸಲ್ಲಿ ಅನ್ಕೋತಿರ್ತಾನೆ ಮುಕುಂದ ಕೊಡ್ಬೇಕಾ ಬೇಡ ಅಂತ. ಸೀರಿಯಸ್ ಆಗಿ ಇಲ್ಲ ಆಗ್ತಾನೆ ನೋಡಿ. ಇವಾಗ ಹಂಗೆ ತೋರಿಸ್ತೀನಿ. ಮುಕುಂದ ಮಗ ಹಾಕು, ಮುಕುಂದ ಮಗ ಹಾಕು ನೋಡು, ಕಳ್ಸಲ್ಲ ಮಗ. ಹಾಕಿಲ್ಲ, ಹಾಕ್ತಾನು ನೋಡು. ಕ್ಲಿಕ್ ಮಾಡ್ದ, ಸೆಂಡ್ ಮಾಡಿದೆ, ನಿಮಗೂ ಸೆಂಡ್ ಮಾಡಿದೆ, ನನಗೂ ಸೆಂಡ್ ಮಾಡ್ದ. ಎಲ್ಲರೂ ಹರ್ಷಿತ್ ಸರ್ಗೆ ಹಾಯ್ ಅನ್ಕೊಳ್ಳಿ ಮಗ. ಹಾಯ್ ಬಾ ಹೋಗೋಣ. ಅಷ್ಟೇ ಇವತ್ತು ಹೋಗ್ತೀವಿ ಪಕ್ಕ ಭೀಮಾ ಮೂವಿ. ಇವತ್ತು ನಾನು ಹೋಗ್ತೀನಿ, ನಾನು ನಮ್ಮಣ್ಣ. ಫೋಟೋದ ಬೇಕಾ? ಅಪ್ಪ ಸಿಕ್ಕಿದ್ರು. ಯಾರ ಹತ್ರ? ದುನಿಯಾ ವಿಜಯ್. ನೀನು ದುನಿಯಾ ವಿಜಯ್ ತೊಗೊಂಡಿದ್ದ? ನಾನು ಹೋಗಿಲ್ಲ, ಅಪ್ಪ ಹೋಗಿಲ್ಲ. ದುನಿಯಾ ವಿಜಯ್ ಅವ್ರ ಹತ್ರನಾ? ಮಗ ಅವರೆಲ್ಲ ಶಿವಾಜಿನಗರ ತಾನೇ ಇರೋದು? ಎಲ್ಲಿ ಅಂತ ಗೊತ್ತಿಲ್ಲ, ಒಟ್ಟು ಸಿಕ್ಕಿದ್ದು. ನನಗೂ ಕರೆದ್ರು ಅಪ್ಪ ಅವತ್ತು ಹೋಗೋದು. ಸೆಲೆಬ್ರಿಟಿ ಯಾರಕ್ಕ? ಸರ್ ಹರ್ಷಿತ್ ಒಂದು ಉಪ್ಪಿದ್ದು ನೋಡಿದ್ದೆ. ಸರ್ ಹರ್ಷಿತ್ ಸರ್, ನಮಗೆ ಎಸ್ ಅವ್ರ ಹತ್ರ ಒಂದು ಫೋಟೋ ಇಸ್ಕೊಡ್ತೀರಾ? ಹಾಂ ಪ್ಲೀಸ್ ಸರ್. ಆಯಿತು, ನಿಮ್ಮ ಕೈಯಲ್ಲಿ ಆದರೆ ಸರಿ ಬನ್ನಿ ಆಚೆಗೆ ಹೋಗೋಣ. ನಮ್ಮ ಬ್ಯಾಗ್ ನೋಡಿ ಇಲ್ಲಿ ಇಟ್ಟಿದ್ದೀವಿ ನಾವು. ಸೊ ಗುರು ನೋಡ್ತಾ ಇದ್ದೀರಲ್ಲ ಮಗ, CS ಬ್ಲಾಕ ಯಾವ್ದು ಮಗ? ಫಸ್ಟ್ ಕೆಳಗಡೆ ಇರೋದು CSC. ಕೆಳಗಡೆ ಇರೋದು ಫುಲ್ ಕೆಳಗಡೆ ಅಲ್ಲ, ಅಲ್ಲಿ 20 ಲಾಸ್ಟ್. ಬಟ್ ಕೆಳಗಡೆ ಇದನ್ನ 1 ಫ್ಲೋರ್ ಮೇಲೆ. ಅದು ಕೆಳಗಡೆದು ಮತ್ತೆ ಅದು ಸೆಕೆಂಡ್ದು ಅದು CSC ಇರಬೇಕು. ಇದೆಲ್ಲ ನೆಕ್ಸ್ಟ್ ISC, ಇದು ಎಲೆಕ್ಟ್ರಾನಿಕ್ಸ್. ನೆಕ್ಸ್ಟ್ ಜೂನಿಯರ್ಸ್ ಬಂದರೆ ನೋಡಿ ಸೈಕ್ ಇರುತ್ತೆ ಇವೆಲ್ಲ. ಅಂದರೆ ಫಸ್ಟ್ ಇಯರ್ ಅಲ್ಲ ಇವ್ರಿಗೆಲ್ಲ ಕೊಡಲ್ಲ. ಫಸ್ಟ್ ಇಯರ್ ಎಲ್ಲ ಅಪೆಕ್ಸ್. ಇಲ್ಲಿ ಅದೇ ರಜನಿಕಾಂತ್ ಇದಿದೆ ಗೊತ್ತಾ, ಶಿವಾಜಿ ಬಾಸ್ ಇಲ್ಲೇ ಆಗಿದ್ದು ಶೂಟಿಂಗ್. ಯಾವುದು ಮಗ? ಇದೇ ಮಗ, ನೀನು ಹೋಗು ನೋಡು ಮೂವಿ. ಸೊ ಗುರು ಎಲ್ಲ ಮಗ ಕರೆಕ್ಟ್ ಎಲ್ಲಿ ಎಲ್ಲೋ ಇದೇ ಕಣು, ಇದೇ ಶೂಟಿಂಗ್ ಸ್ಪಾಟ್. ಆಮೇಲೆ ಇಲ್ಲೆಲ್ಲ ಕ್ಲಾಸ್ ರೂಮ್ಸ್ ಇದೆ ಅಲ್ಲ, ಅಲ್ಲಿ ನೀನ್ ಬೇಕಿದ್ರೆ ಹೇಳು ನೋಡಿ. ಇಲ್ಲೇ ಅಂತ ಶಿವಾಜಿ ದಿ ಬಾಸ್ ಶೂಟಿಂಗ್ ಆಗಿರೋದು. ಮೇಲೆಯಿಂದ ದುಡ್ಡು ಬೀಳುತ್ತೆ ನೋಡು. ದುಡ್ಡು ಬೀಳುತ್ತದೆ ಇಲ್ಲೇನಾ? ಇದೆ. ಆದ್ರೆ ಇವತ್ತು ಪಕ್ಕ ನೋಡ್ಬೇಕು. ನೋಡು ಮಗ ಇಲ್ಲೇನು ಇವಾಗ ನಾವು ವ್ಲಾಗ್ ತೆಗೆದ್ರೆ ಏನು ಟೀಚರ್ಸ್ ಏನು ಅನ್ನಲ್ಲ? ಸರ್ಗಳು ನೋಡ್ತಾನೆ ಇದ್ದಾರೆ, ಅದಕ್ಕೆ ನಾನು ಸೈಲೆಂಟಾಗಿ ಬಂದಿದ್ದು. ಇಲ್ಲ ಅಂದಿದ್ದೆ ತೆಗಿತಿದ್ದೆ. ಸರ್ ಒಂದು ಡೌಟ್ ಇತ್ತು ಸರ್, ಬರ್ದೇ ಇದೆ ಸರ್. ಮಗ ಇವಾಗ ಯಾರಾದರೂ ಪಾಪ ಡ್ರಿಂಕ್ಸ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ, ಆಲ್ಕೋಹಾಲ್ ಮಾಡೋದು. ಇಲ್ಲ ಹೌದು, ಇಲ್ಲಿ ಏನು ಶೂಟಿಂಗ್ ಆಗಿದೆಯೋ ಗೊತ್ತಾ? ಇಲ್ಲೇ ಅವ್ನು ಹೇಳ್ತಾನೆ ಕೇಳು, ಶಿವಾಜಿ ಬಾಸ್ ಇಲ್ಲೇ ಅಂತ ಆಗಿರೋದು ಮೂವಿ ಶೂಟು. ಲಾಸ್ಟಲ್ಲಿ ಫೈಟು ದುಡ್ಡು ಬೀಳುತ್ತೆ ನೋಡಿ ಮೇಲೆಯಿಂದ. ಇಲ್ಲೇ ಅಂತ ನೋಡಿ, ಇಲ್ಲೇ ಅಂತ ಆಗಿದ್ದು. ಅದು ನನಗೆ ಸುಮ್ಮನೆ ಕೇಳಿದ್ದು, ಇಲ್ಲ ಅಂತ ಆಗಿದ್ದು. ಅವ್ನಿಗೇನು ಹೇಳ್ತೀಯ ಬಿಡು ಮಗ. ಕಾರ್ಪೆಂಟ್ರ್ ಹೋಗಲ್ಲ, ಇದೆಲ್ಲ ಮಾಡ್ತಾರೆ ಮಗ. ಕೆಲಸ ಮಾಡಿದ್ರೆ ನಮ್ಮ ಅಪೆಕ್ಸ್ ಬ್ಲಾಕೆ ಸೈಕ್ ಇದೆ ಮಗ. ಹಾಂ, ನಮ್ಮ ಅಪೆಕ್ಸ್ ಬ್ಲಾಕೆ ಸೈಕ್ ಇದೆ. ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ ET ಡಿಪಾರ್ಟ್ಮೆಂಟ್ ಅವ್ರಿಗೆ ನೀವು ಇಲ್ಲೇ ಬರಬೇಕು. ನೀವು ಡೈರೆಕ್ಟ್ ಫಿಲ್ಮ್ ಬರ್ತಿದ್ರೆ ಈಗ ಬೇವರ್ಸಿ ಬಾಂಡೆ ಬರೋದೇ ಇಲ್ಲ. ಅಷ್ಟಿತ್ತು. ಏನಪ್ಪ ಟಾಪರು, ಎಷ್ಟೋ CGPA 10 ಆಗ್ತಾನೆ. ನೀವಿಬ್ಬರು ಇದೆ. ದೇವರಣಿ ಮಗ ಸುಮ್ಮನೆ ಇವಾಗ ನಾವೇ ಹೇಳಿಲ್ಲ. ಯಾರು ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ಯಾರು, ನಮ್ಗೆ ಸೆಂಡ್ ಮಾಡಿದ್ಯಾರು, ನಾವು ಜಸ್ಟ್ ಕುತ್ಕೊಂಡು ಟೈಮ್ ಪಾಸ್ ಮಾಡಿದ್ರೆ ನಮ್ಮನ್ನು ಕಳಿಸ್ತಾನೆ ಅಂತ ನಮ್ಮ ಧೈರ್ಯ. ಇದು ಪಕ್ಕ ಟೋಟಲಿ ಅಗ್ರಿಯಬಲ್ ಅಲ್ವೇನೋ ಮುಖಂದ? ಪಕ್ಕ 100%. ನಾವು ಸುಮ್ಮನೆ ಟೈಮ್ ಪಾಸ್ ಎಲ್ಲ ಹೇಳ್ತಾರೆ ಕತೆ. ಇದಂತೂ 100%. ನೀನು ನಂಬ್ತಿರೋ ಬಿಡ್ತಿರೋ, ಮ್ಯಾಥ್ ಲ್ಯಾಬಲ್ಲಿ ವರ್ಡ್ ಡಾಕ್ಯುಮೆಂಟಿಗೆ ಕನ್ವರ್ಟ್ ಮಾಡ್ತಿರೋದೆಲ್ಲ ನಮ್ಮ ಬಾಸ್ ತಾನೇ ಸತ್ಯದಿಂದ. ಲೋ ಮಗ ಲೇ ಅಂತಮ್ಮ, ಏನಾದರೂ ಮಂಡ್ಯದ ಒಂದು ಡೈಲಾಗ್ ಹೇಳ. ಒಂದು ಡೈಲಾಗ್ ಹೇಳಿ ಮಗ. ಸ್ಟಡೀಸಲ್ಲಿ ಮಾತ್ರ ನಮ್ಮನ್ನು ನೋಡಿ ಫಸ್ಟ್ ರ್ಯಾಂಕ್ ರಾಜು ನಮ್ಮ. ಹಂಗೂ ಹೇಳ್ಬೇಡ, ಹಂಗೂ ಹೇಳ್ಬೇಡ ಅಂತನೋ ಹಿಂಗೆ ಹೇಳ್ಬೇಕು. ಇದೇ ರೂಮ್ ಹತ್ರ ನಾವು ಕುತ್ಕೊಂಡಿದ್ದಾಗ ಯಾವ್ದು ಮಗ ಅದು, ಇದು ಯಾವುದೋ ಓದ್ತಿದ್ದಾಗ ಇಲ್ಲೇ ಕುತ್ಕೊಂಡಿದ್ದ. ಯಾವುದೋ ಒಂದು ಮಗ ಅದು ಸಿವಿಲ್. ಓಹೋ ಏನೋ ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ, ಡ್ರಿಪ್ ಇರಿಗೇಷನ್ ಅಂತೆ, ಆ ಇರಿಗೇಷನ್ ಈ ಇರಿಗೇಷನ್ನು ಏನು ನಮ್ಮನ್ನು ಒಂದ ಎರಡ ಒಂದು. ಸರ್ ಪರವಾಗಿಲ್ಲ ನೋಡಿ ಸರ್, ನಾಚಿಕೆ ಪಡ್ಬೇಕು. ಇವಾಗ ನೀನೇ ಅವನ್ನ ಕರ್ಕೊಂಡು ಹೋಗ್ಬಿಡೋದು ಮಗ. ಊಟ ಮನೇಲಿ ರೆಡಿ ಇದೆ.
ಇವಾಗ ಇಲ್ದಿನಲ್ಲ ಈಗಲೇ ಊಟ ಸ್ಪಾನ್ಸರ್ಸ್ ಯಾರಾದರೂ ಇದ್ರೆ ಮಗ ನಮ್ಮವನಿದ್ದಾನಲ್ಲ ಬ್ರೋ ಸ್ಪಾನ್ಸರ್ ಮಾಡು ಬ್ರೋ. ಇಲ್ಲ ಬ್ರೋ, ಏನೋ ಇಸ್ಕಾನ್ ಟೆಂಪಲ್ಗೆ ಹೋಗಿ ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗ್ತೀಯ, ನಮ್ಗೇನು ಸ್ಪಾನ್ಸರ್ ಮಾಡಲ್ಲ? ಯಾವ ಓ ದಿಸ್ ಈಸ್ ಕಾಲ್ಡ್ MS ರಾಮಯ್ಯ. ಏನು ಮಗ ಅಂತಾರೆ ಕ್ವಾಡ್ರೇಟ್? ಇಲ್ಲ ಹೋಗ್ಬೇಕು ಇವಾಗೇ ಹೋಗೋಣೇನು ಎಲ್ಲಿಗೆ? ಟೆರೇಸ್ಗೆ ನೋಡಿ ಗುರು. ಇದು ಹಾಂ ಬಾ, ಏನಿದೆ ಕಿತ್ತೋ ಕೆಲಸ? ಹಾಂ ಹಂಗೆ ಮಾಡೋಣ. ಇದು ಅದು ಮೇಲೆ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ, ESB ಇಂಜಿನಿಯರಿಂಗ್ ಸೈನ್ಸ್ ಬ್ಲಾಕು. ಮತ್ತು ಇಲ್ಲಿ LHC ಮೊದಲು ಈ ಥರ ಇತ್ತು, ನೆಕ್ಸ್ಟು ಈ ಥರ ಬ್ಲೂ ಆಗಿ ಮಾಡಿಬಿಟ್ಟವ್ರೆ ಎಲ್ಲ. ಸೊ ಹಂಗೆ ನೋಡ್ತಾ ಇರಿ, ಮಾಡೋಣ ಹೋಗೋಣ. ಸರ್ ಹಾಯ್ ಸರ್. ನಮಸ್ಕಾರ ಸರ್. ಈ ಅಣ್ಣ ಒಂದು ಲೆವೆಲ್ ಗ್ರೇಡ್ ಆದರೆ ಅಣ್ಣ ಇನ್ನೊಂದು ಲೆವೆಲ್ ಗ್ರೇಡು, ಸುಮುಖಣ್ಣ ಇನ್ನೊಂದು ಲೆವೆಲ್ ಗ್ರೇಡು. ನಮ್ದು ಗೊತ್ತಲ್ಲ, ನಮ್ದು ಗ್ರೇಡ್ ಇಲ್ಲ, ನಾವು ನೋ ಗ್ರೇಡ್ ವಿತ್ 0 ಗ್ರೇಡ್. ನಾವು 0 ಗ್ರೇಡು. ಎಲ್ಲ ಏನೋ ಟಾಪರ್ಸ್ ಮೀಟ್ ನಡೀತಿದೆ. ನಾವು ಇಂಟರ್ಫಿಯರ್ ಆಗಬಾರ್ದು. ಟಾಪರ್ಸ್ ಮೀಟ್ ನಡೀತಿದೆ ಇಲ್ಲಿ. ಮಗ ಹೋಗೋಣೇನು ಸುಮುಖ್? ಮೇಲೆಗೆ ಹೋಗೋಣ ಬಾ. ನೋಡಿ ಅದು ಆರ್ಕಿಟೆಕ್ಚರ್ ಬ್ಲಾಕ್. ಇವಾಗ ಬ್ಲೂ ಕಲರ್ ಹಾಕಿರೋದು, ಮೊದಲು ಇರಲಿಲ್ಲ, ಇವಾಗ ಇದನ್ನು ಹಾಕಿರೋದು. ಸುಮ್ಮನೆ ಸೈಕ್ ಆಗಿರಲಿ ಅಂದ್ಬಿಟ್ಟು ಈ ಥರ ಹುಡುಗಿರು ಬಂದು ಈ ಥರ ಕೂತ್ಕೊಂಡು ಊಟ ತಿಂತಾರೆ. ಊಟನ ಸ್ನ್ಯಾಕ್ಸ್ ತಿಂತಾರಲ್ಲ, ಸ್ನ್ಯಾಕ್ಸ್ ತಿಂತಾರೆ. ಬಂದ್ವಲ್ಲ, ದುಡ್ಡು ಜಾಸ್ತಿ ಕೊಟ್ಟಿದ್ದೀವಿ ಅಂತ. ದುಡ್ಡು ಜಾಸ್ತಿ ಕೊಟ್ಟಿದ್ದೀವಿ ಅಂತ. ಈಗ ಸೆಕೆಂಡ್ ಇಯರ್ವರೆಗೂ ಕೊಡ್ತೀವಲ್ಲ ಮಗ. ಕಮ್ ಬ್ರೋ. ರಾಮಯ್ಯ ಸೂಪರಾಗಿ ನಿಂತ್ಕೊಂಡಿದ್ದಾನೆ ಮಗ. ಆ ಥರ ನಾವು ಯಾವಾಗ ನಿಂತ್ಕೊಂತೀವಿ ಹೇಳು? ಮುಕ್ಕು ಇನ್ನೇನು ಬರ್ತದೆ, ಇನ್ನೊಂದು ಏನಿಲ್ಲ. ಸಬ್ಸ್ಕ್ರೈಬರ್ಸ್ ನಿಮ್ಗೆ ಇದು ಗೊತ್ತಿಲ್ಲ ಅನ್ಸುತ್ತೆ. ದುಡ್ಡು ಬರಕ್ಕೆ ಸ್ಟಾರ್ಟ್ ಆಯ್ತು. $80 ಕಮ್ಮಿಸ್ದ. ಕರೀರಿ ಮಗ, ಅಣ್ಣನ ಕಾರಲ್ಲಿ ಹೋಗೋಣ. $80 ಅಲ್ಲ, $8. 8.06K ಮಗ. $8 ಅಂದ್ರೆ ಮಗ. ಇದೆಲ್ಲ ನಮ್ಮ ರಿಯಲ್ ಆಗಿ ಪ್ಲೇಸ್ಮೆಂಟ್ಸ್ ಆಗಿರೋದಾ? ಇನ್ನೊಂದು ಸುಮ್ಮನೆ ಹಾಕಿದ್ದಾರೆ. 53 lakhs 53 ಜಪಾನೀಸ್ ಕರೆನ್ಸಿ. ಹಾಂ, ಅಣ್ಣಗೆ ಯಾರಿಗೋ 7 ಇದು ಲೋ ಇದರಲ್ಲಿ ಇದಾಗಿದೆ. ಆ್ಯಂಡ್ ನಮ್ಮ ಕಾಲೇಜ್ ಬಗ್ಗೆ ಗೊತ್ತಾಗಬೇಕಂದ್ರೆ ನೋಡಿ, ನಮ್ಮ ಕಾಲೇಜ್ ಬಗ್ಗೆ. ಮಗ ನಿಂಗೆಲ್ಲೋ ಆಗಿದ್ದು ಅಡ್ಮಿಷನ್ನು? ಹಾಂ, ಫಸ್ಟ್ ಇವಾಗ ಬಂದು ಇಲ್ಲಿ ಬಂದಿದ್ದ ತಕ್ಷಣ ನಾವು ಈಗ ನಿಂತ್ಕೊಂತೀವಿ. ಅಲ್ಲಿ ನೋಡಿ, ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ, ಅಲ್ಲಿ ಕುತ್ಕೊಂಡಿದ್ದಾರಲ್ಲ, ಅಲ್ಲಿ ನಿಂತ್ಕೊಂಡಾಗ ಇರುತ್ತಾ ಹಾಕಿರ್ತಾರ. ಹಾಂ, ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಹಾಂ, ಇಲ್ಲೇ ಬಂದಾಗ ನೀವು ಏನಾದರೂ ಸೀಟ್ ಅಲಾಟ್ಮೆಂಟ್ ಆದಾಗ, ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿದಾಗ ಇಲ್ಲೇ ಬಂದು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೋ ಮಾಡಿಸ್ಬೇಕು. ಹಾಂ, ಇಲ್ಲಿ ಫೀ ಪೇಮೆಂಟ್ ಎಲ್ಲ ಮಾಡಿಸ್ಬೇಕು ಇಲ್ಲಿ. ಆ್ಯಂಡ್ ಇಲ್ಲಿ ನೀವು ಬರೋವಾಗ ಇದನ್ನೆಲ್ಲ ತಗೊಬರ್ಬೇಕು. ಮಗ ಇವ್ರೇನೋ ಹಾಕಿದರು, ನೀಟಾಗೆ ಬರ್ತಿಲ್ಲ ಮಚ್ಚ. ಹೇಳೋ, ನೀನೇ ಹೇಳ್ಬಿಡು ಮಗ, ನೀನೇ ಹೇಳ್ಬಿಡು ಇದ್ರ ಬಗ್ಗೆ. ಯಾರು ಹಾಸ್ಟೆಲ್ ಬಗ್ಗೆ. ಆಮೇಲೆ ಇದಕ್ಕೆ ನೋಡಿ, ಇಲ್ಲಿ KCET ಇಂದ ಜಾಯಿನ್ ಯಾರ್ಯಾರು ಆಗ್ತಾರಲ್ಲ, ಪ್ರತಿ ವರ್ಷ ಇಷ್ಟಿಷ್ಟು ಕಟ್ಟಬೇಕು. ಆಮೇಲೆ ಇದು ಬಿಗೆ, ಇದು BRCಗೆ, ಇದು ಕಾಮೆಡ್ಗೆ 3.14 ಆಗಿದೆ. ಆಮೇಲೆ ಇದು NRI ಕೋಟ್ ಅಂದ್ರೆ ಅದೇ ನಾನ್ ರೆಸಿಡೆನ್ಷಿಯಲ್, ಅವ್ರಿಗೆ ಡಾಲರ್ಸ್ ಎಲ್ಲ ಹಾಕೋದು ನೋಡು. ಆಮೇಲೆ ಇದು DCT ಮಗ. ಇದು ಮತ್ತೆ ಏನೇನು ಎತ್ಕೊಬರ್ಬೇಕು ನಾವು? ಡಿಪ್ಲೊಮಾದಿಂದ ಸೆಕೆಂಡ್ ಇಯರ್ ಡೈರೆಕ್ಟ್ ಜಾಯ್ನ್ ಆಗೋದು ಮಗ. ಏನೇನು ಯಾರು ಸಿಕ್ಕಿದ್ದಲ್ಲ ಮಗ, ನಾವೇನೇನು ಎತ್ಕೊಬರ್ಬೇಕು ಅಂತಾರಲ್ಲ ಡಾಕ್ಯುಮೆಂಟ್ಸ್ ಏನೇನು ಅಲ್ಲಿ ಎಲ್ಲ ಹಾಕಿದ್ದಾರೆ. ಇದಾ? ಹಾಂ, ನೋಡಿ ಗುರು, ನೀವು ಬರೋ ಮುಂಚೆ ಈ ಡಾಕ್ಯುಮೆಂಟ್ಸ್ನೆಲ್ಲ ಮಗ ಇದ್ರ ಬಗ್ಗೆ ನೀನೇ ಹೇಳ್ಬಿಡು. ಏನಿಲ್ಲ ಮಗ, ಫಸ್ಟ್ ಅಡ್ಮಿಷನ್ ಆರ್ಡರ್ ಅಂದರೆ ನಿಮಗೆ KCET ಇಂದ ಬಂದಿರತ್ತಲ್ಲ, ಈ ಥರ ಕಾಲೇಜ್ ಅಲಾಟ್ ಆಗಿದೆ ಅಂತ, ಅದು ಅಡ್ಮಿಷನ್ ಆರ್ಡರು. ಸೆಕೆಂಡ್ ಬಂದು ಇಂಟರ್ನೆಟ್ ಅಪ್ಲಿಕೇಶನ್ ಫಾರ್ಮ್ ಗೊತ್ತಿಲ್ಲ, 12th ಮಾರ್ಕ್ಸ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು, TC, NATS ಕೋಡ್ ಬರೀ ಆರ್ಕಿಟೆಕ್ಚರ್ ಅವ್ರಿಗೆ. ಮೈಗ್ರೇಷನ್ ಸರ್ಟಿಫಿಕೇಟ್ ಅಂದರೆ ಇನ್ ಕೇಸ್ ನೀವು ಸ್ಟೇಟ್ ಬೋರ್ಡ್ ಬಿಟ್ಟು ICSE ಓದಿರ್ತಾರಲ್ಲ ಅವ್ರಿಗೆ. ಸ್ಟಡಿ ಆ್ಯಂಡ್ ಕಂಡಕ್ಟ್ ಸರ್ಟಿಫಿಕೇಟು, ಲೈಕ್ 7 years ಕರ್ನಾಟಕದಲ್ಲಿ ಓದಿದ್ದೀರಿ ಅಂತ ಒಂದು ಪ್ರೂಫ್ ತೋರ್ಸೋಕ್ಕೆ. ಆಮೇಲೆ ಸರ್ಟಿಫಿಕೇಟ್ ಸ್ಪೆಷಲ್ ಕೋಟ, ಇದು ಕೋಟ ಇರತ್ತಲ್ಲ, ಸ್ಪೆಷಲ್ ಕೋಟ ಅಂದರೆ AC ಕ್ಯಾಟಗಿರಿ, ರೂರಲ್ ಕೋಟ ಅದು. ಆಮೇಲೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್ ಸೈಜ್ ಫೋಟೋ 2 ಪಕ್ಕ. ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಮತ್ತೆ ಜೆರಾಕ್ಸ್ ಕಾಪಿ ಆಫ್ ಆಧಾರ್ ಕಾರ್ಡು, ಬ್ಲಡ್ ಗ್ರೂಪ್ ರಿಪೋರ್ಟ್ ಅಂದರೆ ಅದೇ ನಮ್ಗೆ ಬೇಕಾಗಿತ್ತಾ? ಬೇಕು. ನಾವು ತಂದೇ ಇರಲಿಲ್ಲ ಲಾಸ್ಟ್ ಟೈಮು, ಈ ಟೈಮ್ ಹಾಕೋರೆ. ಆಮೇಲೆ ಇದು ವ್ಯಾಕ್ಸಿನೇಷನ್ ರಿಪೋರ್ಟ್ಸ್, ಅದೇ ಕೋವಿಡ್. ನೆಕ್ಸ್ಟ್ ಕಮಿಟ್ಗೆ ಅವ್ರು ನೋಡ್ಕೊಳ್ಳಿ, ಇದನ್ನ ಸೇಮ್ ಹಂಗೆ ಇರುತ್ತೆ. ನೆಕ್ಸ್ಟ್ ಡಿಪ್ಲೊಮಾ, KCET ಡಿಪ್ಲೊಮಾ ಅವ್ರಿಗೆ ಹಿಂಗಿರುತ್ತೆ. ಆ್ಯಂಡ್
ಇಲ್ಲೇ ನೋಡಿ ಆಲ್ರೆಡಿ ಕೂತ್ಕೊಂಡಿದ್ದಾರೆ. ಇಲ್ಲೇ ನಮ್ಮ ಲೈಫ್ ಡಿಸೈಡ್ ಆಗುತ್ತೆ. ಇಲ್ಲಿ ಬಂದಾಗ ರಾಮಯ್ಯಗೆ ಅಣ್ಣ ಸೇಮ್ ಅಣ್ಣನೇ ಇದ್ದ, ನಮಗೂ ಫುಲ್ ಫಸ್ಟ್ ಇಯರ್ ನಾವು ಇದ್ದಾಗಿದ್ದಾಗೂ ಅಣ್ಣನೇ ಇದ್ದ. ಆ್ಯಂಡ್ ಇಲ್ಲೇ ಆಫ್ಟರ್ ಪೇಮೆಂಟ್ ಪ್ಲೀಸ್ ಮೂವ್ ಟು ಫೋಟೋ ಕೌಂಟರ್ ಆ್ಯಂಡ್ ವಿತ್ ಫೀಸ್ ರಿಸಿಪ್ಟು. ಇಲ್ಲೇ ನಿಮ್ಗೆ ಫೀಸ್ ಕಟ್ಸ್ಕೊಳೋದು ಇಷ್ಟೇ. ಜಾಸ್ತಿ ಮಗ ಹೋಗಿ ಬಿಡ್ತಾರೇನು? ಇದು ಡೈರೆಕ್ಟ್ ನೀವು ಫಸ್ಟ್ ಫ್ಲೋರ ಮಗ? ಜೀರೋ ತಾನೆ. ಫಸ್ಟ್ ಫ್ಲೋರ್ನಿಂದ ನೀವು ಮೇಲೆ ಫ್ಲೋರಿಂದ ನಾನು ಬರ್ತೀನಲ್ಲ ಇವತ್ತು, ಅಲ್ಲಿಂದ ನೀವು ಕೆಳಗಡೆ ಮೆಟ್ಲಿಲ್ದು ಬರಬೇಕು. ನೆಕ್ಸ್ಟ್ ಹಿಂಗೆ ಆಚೆ ಕಡೆ ಹೋದರೆ ಗೇಟ್ ನಂಬರ್ 10, ಹಂಗೆ ಹೋದರೆ ಗೇಟ್ ನಂಬರ್ 11. ನಾನು ಅದ್ರ ತೋರಿಸ್ತೀನಿ ಇವಾಗ ಹೆಂಗೆ ಹೋಗ್ಬೇಕು, ಹೆಂಗೆ ಬರಬೇಕು.